ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ರಾಣೆಬೆನ್ನೂರು. ಇವತ್ತು ಕಡಿಮೆ ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಅಬೋವ್ 9-10 ಹಿಂಗೆ ಹೋದರೆ ಇನ್ಸುಲಿನ್ ಇಂಜೆಕ್ಷನ್ ತೊಗೋಬೇಕಾಗ್ತದೆ. ಆ ಥರ ಇರೋ ಪೇಷಂಟ್ನ ನಾವು ಮಾನಿಟರೈಸ್ ಮಾಡಿ ಅವರಿಗೆ ಪರೀಕ್ಷೆಗೆ ಒಳಪಡಿಸಿ ನಮ್ಮ ಕಲರ್ಸು, ನಮ್ಮ ಆ್ಯಕ್ಯುಪ್ರೆಷರ್ಸು, ನಮ್ಮ ಫುಡ್ಡು, ನಾವು ಹೇಳ್ತಕ್ಕಂಥ ಎಕ್ಸಸೈಸನ್ನು ಅವರು ಮಾಡಿ ಚಾಚು ತಪ್ಪದೆ ಮಾಡಿದ್ದಕ್ಕೆ ಅವರು ಅದರಿಂದ ಮುಕ್ತಿ ಪಡೆದಿದ್ದಾರೆ ಅಂದರೆ ನೀವು ನಂಬೋದಿಲ್ಲ. ಯಾಕಂದರೆ ನಿಮಗೆ ನಂಬಿಕೆ ಬರಬೇಕಂದ್ರೆ ನೀವು ಎಲ್ಲೋ 1000 ರೂಪಾಯಿ ಗಟ್ಟಲೆಲ್ಲ ಖರ್ಚು ಮಾಡ್ತೀರಾ. 199 ರೂಪಾಯಿ ಕೊಟ್ಟು ನಮ್ಮ ಬುಕ್ಕನ್ನು ತೆಗೆದುಕೊಳ್ಳಿ, ನನ್ನ ನಂಬರಿಗೆ ಕರೆ ಮಾಡಿ. ನಿಮಗೆ ಏನೇ ಸಂಶಯ ಇರಲಿ, ನನ್ನ ಗ್ರೂಪಿಗೆ ಜಾಯ್ನ್ ಆಗಿ, ನಮ್ಮ ಯೂಟ್ಯೂಬಿಗೆ ಸಬ್ಸ್ಕ್ರೈಬರ್ ಆಗಿ. ಆ ಥರ ಆಗೋದ್ರಿಂದ ನಿಮಗೆ ನನ್ನ ಸಪೋರ್ಟ್ ಏನಿರುತ್ತೆ, ನನ್ನ ಸಲಹೆ, ನನ್ನ ಸರ್ವಿಸ್ಸು ನಿಮಗೆ ನಾನು ಸಾಯೋವರೆಗೂ ಇರ್ತದೆ. ಇದು ಮಾತ್ರ ನಾನು ಖಂಡಿತವಾಗಿ ನಿಮಗೆ ಹೇಳಬಲ್ಲೆ. ಯಾಕಂದರೆ ನಮಗೆ ಒಂದು ಭಗವಂತ ನನ್ನ ಕರ್ಮ ಅನುಸಾರವಾಗಿ ಒಂದು ಜನಸೇವೆ ಮಾಡಲು ಕೊಟ್ಟಿದ್ದಾನಂದರೆ ನಾನು ಅದನ್ನು ತಪ್ಪಿಸ್ಕೊಳ್ಳೋಣ. ಅದು 10 ಜನ ಆದರೂ ಸರಿ, 100 ಜನ ಆದರೂ ಸರಿ, 1,00,000 ಜನ ಆದರೂ ಸರಿ, ನಾನು ಸರ್ವಿಸ್ ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ. ಹಾಗಂತ ಫ್ರೀ ಸರ್ವಿಸ್ ಕೊಡ್ತೀವ? ಖಂಡಿತ ಇಲ್ಲ. ಅದಕ್ಕೆ ಆದಂಥ ಕೆಲವೊಂದು ಚಾರ್ಜಸ್ ಇದೆ. ಈ ಸಣ್ಣ ಪುಟ್ಟ ನನಗೆ ಫೋನ್ ಬರ್ತಿರ್ತವೆ. ಡೈಲಿ ಒಂದು 15-20 ಜನ ಫೋನ್ ಮಾಡ್ತಾರೆ. ಸರ್, ನಮಗೆ ಈ ಥರ ಆಗಿದೆ, ಆ ಥರ ಆಗಿದೆ. ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಕೊಡೋಂಗಿಲ್ಲ. ನನಗಿಲ್ಲ, ಫ್ರೀ ಸಲಹೆ ಕೊಡ್ತೀನಿ. ಆದರೆ ನಾನೇನು ಹೇಳೋದು, ನಂದು ಕನ್ಸಲ್ಟೇಷನ್ ಫೀಸ್, ಆನ್ಲೈನಲ್ಲಿ ಕನ್ಸಲ್ಟೇಷನ್ ಫೀಸ್ 300 ರೂಪಾಯಿ ತೊಗೋತೀನಿ. ಬಟ್ ಇನ್ಮೇಲೆ ನಿಮಗೆ ನಾನು 300 ರೂಪಾಯಿ ಕೊಟ್ಟರೆ ಅಂತ ಹೇಳೋದು ನಿಮ್ಮ ಕೈಲಿರಲಿ. ನಿಮ್ಮ ಕೈಲಿಂದ ಎಷ್ಟಾಗುತ್ತೋ ನನ್ನ ಸೇವೆಗೆ ನಿಮಗೆ ತೃಪ್ತಿ ಆದಲ್ಲಿ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಕೊಡಿ. ಅದಕ್ಕೆ ನಾನು ಸಂತೋಷ ಪಡ್ತೀನಿ. ಮತ್ತು ಇನ್ನೊಂದೇನು ಗೊತ್ತಾ, ನಿಮ್ಮ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ತೀನಿ. ನಾನು ಸೋಮವಾರ ಹೇಳ್ತಕ್ಕಂಥ ಕಲರ್ ಹಚ್ಕೊಂಡ್ಮೇಲೆ ನನಗೆ ಹುಷಾರಾಗುತ್ತೆ. ಸೋಮವಾರ ಹೇಳಿರ್ತಕ್ಕಂಥ ಆ್ಯಕ್ಯುಪ್ರೆಷರ್ ಪಾಯಿಂಟನ್ನು ತಗೊಂಡ್ರೆ ಹುಷಾರಾಗುತ್ತೆ. ಈ ಥರ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮನಸ್ಸಿದ್ದರೆ ಮಾರ್ಗ ಅಂತ ದೊಡ್ಡವ್ರು ಹೇಳಿದ್ದಾರೆ. ಏನಕ್ಕೆ ಹೇಳಿ? ಮೊದಲು ಮನಸ್ಸು ಮಾಡಬೇಕು. ನೋಡಿ, ನನ್ನ ಪೇಷಂಟ್ಗಳಿಗೆ ಎಲ್ಲರಿಗೂ ಉದಾಹರಣೆ ಕೊಡ್ತೀನಿ. ಏನು ಗೊತ್ತಾ, ಆಪ್ತ ಮಿತ್ರ ಪಿಕ್ಚರ್ ನೋಡಿದ್ದೀರಲ್ಲ, ಅದರಲ್ಲಿ ಈ ಜಗ್ಗೇಶ್ ತಮ್ಮ ಇದ್ದಾರಲ್ಲ,